ರಾಯಪ್ಪಣ್ಣ, ಏನ್ ಸಮಾಚಾರ? ನಾನು ನಗರಸಭಾಧ್ಯಕ್ಷೆಯ ಬಗ್ಗೆ ಯೋಚಿಸುತ್ತಿದ್ದೆ. ಯಾವ ಕೆಲಸ ಹೇಳಿದರೂ ಮಾಡಿಸುತ್ತಿಲ್ಲ. ನೋಡಿ ಎಷ್ಟು ಕಸ ರಾಶಿ ಬಿದ್ದಿದೆ. ಮಹಿಳೆಯರಿಗೆ ಮೀಸಲು ಕ್ಷೇತ್ರದಿಂದ ಗೆದ್ದು ಬಂದಿರುವ ಅಧ್ಯಕ್ಷೆಗೆ ಏನೂ ಅರ್ಥವಾಗಲ್ಲ ಬಿಡಿ. ಹಾಗೆ ಹೇಳ್ಬೇಡಿ. ಅವರ ಮಾತು ಎಲ್ಲಿ ನಡೆಯುತ್ತದೆ? ಎಲ್ಲವೂ ಅವರ ಪತಿಯ ಮಾತಿನಂತೆ ನಡೀತಿದೆ ಅಷ್ಟೇ. ಪಾಪ, ಆಕೆ ಏನು ಮಾಡಲು ಸಾಧ್ಯ ಹೇಳಿ? ಮಹಿಳೆಯರಿಗೆ ಮೀಸಲು ಎಂದು ಕ್ಷೇತ್ರಗಳನ್ನು ಮೀಸಲಿಟ್ಟು ಗೆಲ್ಲಿಸುತ್ತಾರೆ. ಆದರೆ ಗೆದ್ದ ಮೇಲೆ ಅಧಿಕಾರ ನಡೆಸೋದು ಅವರ ಗಂಡಂದಿರು. ಇದರಿಂದ ಮಹಿಳೆಯರಿಗೆ ಏನು ಉಪಯೋಗ ಹೇಳಿ? ಮಹಿಳೆಯರೆಲ್ಲೂ ಬಹಳ ಪ್ರತಿಭಾವಂತರಿದ್ದಾರೆ. ಎಲ್ಲವೂ ಅರ್ಥವಾಗುತ್ತೆ. ಗ್ರಾಮ ಪಂಚಾಯಿತಿ, ಮುನ್ಸಿಪಾಲಿಟಿ, ನಗರಸಭೆ, ಹೀಗೆ ಎಲ್ಲಿ ಮಹಿಳೆಯರು ಗೆದ್ದರೂ ಅವರ ಗಂಡಂದಿರೇ ಮಾತೇ ನಡೆಯುವುದು. ಅದು ಬದಲಾಗುವ ತನಕ ಮಹಿಳೆಯರಿಗೆ ಮೀಸಲು ಕ್ಷೇತ್ರ ಮಾಡಿದರೆ ಯಾವ ಉಪಯೋಗವೂ ಇಲ್ಲ ಬಿಡಿ. ಯಾಕಂದ್ರೆ ಅವರ ಪ್ರತಿಭೆಯನ್ನು ತೋರಿಸಲು ಸಾಧ್ಯ ಆಗೋದಿಲ್ಲ. ಎಲ್ಲಾ ಗಂಡಂದಿರು ಹೇಳದಂಗೆ ಇವರು ಸಹಿ ಮಾಡಬೇಕು. ಇಂತಹ ಮೀಸಲಾತಿ ಏನು ಉಪಯೋಗ? ಇಂತಹ ಮೀಸಲಾತಿ ಬದಲಾಗಬೇಕು. ಮಹಿಳೆಯರು ಗೆದ್ದರೆ ಮಹಿಳೆಯರೇ ಎಲ್ಲದಕ್ಕೂ ಕಾರಣ. ಅವರೇ ಎಲ್ಲ ಕೆಲಸವನ್ನು ಮಾಡಿಸುವಂತ ಪರಿಸ್ಥಿತಿ ಬರಬೇಕು. ಆ ಸ್ಥಿತಿ ಬಂದಾಗಲೇ ಮಹಿಳೆಯರಿಗೆ ಸ್ವಾತಂತ್ರ್ಯವಾಗಿ ಕೆಲಸ ಮಾಡಲು ಸಾಧ್ಯ. ಹೌದು, ಹಾಗೆ ಮಾಡಿದರೇನೆ ಸರಿ. ಅಂದ್ರೆ ಯಾರು ಗೆಲ್ತಾರೋ ಅವ್ರ ಮಾತೇ ನಡಿಬೇಕು. ಗಂಡಂದರಿಗೆ ಅಲ್ಲಿ ಅವಕಾಶ ಕೊಡಬಾರದು. ಸ್ಥಿತಿ ಬರಬೇಕು. ಆಗ್ಲೇ ನಾವು ನಮ್ಮ ದೇಶದಲ್ಲಿ ಅಭಿವೃದ್ಧಿ ಕಾಣಲು ಸಾಧ್ಯ. ಅಂತಹ ದಿನಕ್ಕಾಗಿ ಕಾಯೋಣ. ಹೌದು, ಅಂತಹ ಒಂದು ದಿನ ಬರುತ್ತೆ. ಅದಕ್ಕಾಗಿ ಕಾಯುವುದೊಂದೇ ನಮಗಿರುವ ದಾರಿ. ನಾನೇನು ಬರ್ತೇನೆ. ಸರಿ, ನಾಳೆ ಕಾಣೋಣ. ನಿಮಗೆ ಈ ವಿಡಿಯೋ ಇಷ್ಟವಾಯ್ತೇ? ಇನ್ನು ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿರವಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.